So such kind of concepts we need to start. Okay, HTML is nothing but hypertext markup language. Okay, HTML, I'm going to take the lighter version of it. HTML, what the abbreviation is, hypertext markup language. As I told, markup, nothing but something what present. Okay, so make them to make the content to what visible. Okay, see, ಈ ಎಚ್ ಟಿ ಎಮ್ ಎಲ್ ಬಂದ್ಬಿಟ್ಟು ನಾನು ಮುಂಚೆನೆ ಹೇಳಿದಾಗೆ ಎಲ್ಲ ವೆಬ್ ಪೇಜಸ್ ನಾವೇನು ತೋರಿಸಿದ್ದೆ ನಾನು ಮುಂಚೆ ಎಲ್ಲ ವೆಬ್ ಪೇಜಸ್ನ ನಾವು ಎಚ್ ಟಿ ಎಮ್ ಎಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಡೆವಲಪ್. ಗೆಟಿಂಗ್? ಸೊ ನಾನು ಮುಂಚೆನೆ ಹೇಳಿದ್ದೆ ಫೇಸ್ಬುಕ್ಕು, ಗೂಗಲ್ ಪೇಜಸ್, ಆಮೇಲೆ ಬೇರೆ ಬೇರೆ ವೆಬ್ಸೈಟ್ ಪೇಜಸ್ ಎಲ್ಲ ನಾನು ತೋರಿಸಿದ್ದೀನಿ. ಅದರಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ ಅಂದರೆ ಎಚ್ ಟಿ ಎಮ್ ಎಲ್. ಗೆಟಿಂಗ್? ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಎಚ್ ಟಿ ಎಮ್ ಎಲ್ ಸ್ಟ್ರಕ್ಚರ್ ಏನಿದೆ ಅನ್ನೋದು ನೋಡ್ತಾ ಹೋಗೋಣ. ಎಚ್ ಟಿ ಎಮ್ ಎಲ್ ಸ್ಟ್ರಕ್ಚರ್, ಎಚ್ ಟಿ ಎಮ್ ಎಲ್ ಸ್ಟ್ರಕ್ಚರ್ ಬಗ್ಗೆನೂ ಹೇಳಿದ್ವಿ ನಾವು. ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮಿಂಗ್ ಆಸ್ ಇಟ್ಸ್ ಓನ್ ವೇ ಆಫ್ ಸ್ಟ್ರಕ್ಚರ್, we used to follow that structure and we used to write the respective code ಅಂತ. ಅದೇ ರೀತಿ ಎಚ್ ಟಿ ಎಮ್ ಎಲ್ ಅಲ್ಲೂ ಏನಿದೆಯಪ್ಪ ಅಂತಂದ್ರೆ ದೇರ್ ಇಸ್ ಅ ಸ್ಟ್ರಕ್ಚರ್. ಏನು ಸ್ಟ್ರಕ್ಚರ್? ಎಚ್ ಟಿ ಎಮ್ ಎಲ್ ಸ್ಟ್ರಕ್ಚರ್ ಏನು ಹೇಳುತ್ತಪ್ಪ ಅಂದ್ರೆ ಎಚ್ ಟಿ ಎಮ್ ಎಲ್ ಸ್ಟಾರ್ಟ್ ಟ್ಯಾಗ್ ಅಂತ ಕರಿತೀವಿ ಇದನ್ನ. ಎಚ್ ಟಿ ಎಮ್ ಎಲ್ ಸ್ಟಾರ್ಟ್ ಟ್ಯಾಗ್ ಅಂತ, ಎಚ್ ಟಿ ಎಮ್ ಎಲ್. ಓಕೆನಾ? ಇದು ಸ್ಟಾರ್ಟ್ ಟ್ಯಾಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಚ್ ಟಿ ಎಮ್ ಎಲ್ ಕ್ಲೋಸಿಂಗ್ ಟ್ಯಾಗ್. ಇದು ಎಚ್ ಟಿ ಎಮ್ ಎಲ್ ಕ್ಲೋಸಿಂಗ್ ಟ್ಯಾಗ್. ಇಲ್ಲೊಂದು ಫಾರ್ವರ್ಡ್ ಸ್ಲ್ಯಾಶ್ ಇದೆ. ಓಕೆನಾ? ಸೊ ಇದ್ರ ಮಧ್ಯ ಏನಿದೆ ಈ ಕಂಟೆಂಟ್, ಈ ಮಧ್ಯದ ಕಂಟೆಂಟ್ ಇದೆಯಲ್ಲ, ಇಲ್ಲಿ ಈ ತರ ಟ್ಯಾಗ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಈ ಟ್ಯಾಗ್ಸ್ ಅಲ್ಲಿ ಫಸ್ಟ್ ಬರೋದು ಯಾವ್ದಪ್ಪ ಇಲ್ಲಿ ಅಂತ ಅಂದ್ರೆ, ನಾರ್ಮಲ್ ಆಗಿ ಹೇಳೋದು ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಹೆಡ್ ಟ್ಯಾಗ್ ಅಂತ ಹೇಳ್ತೀವಿ. ಇದಿಲ್ಲಿ ಓಪನ್ ಆಗಿದೆ ಅಂದ್ರೆ ಇಟ್ ಶುಡ್ ಬಿ ಕ್ಲೋಸ್ ಇಯರ್. ಓಕೆ, ಹೆಡ್ ಟ್ಯಾಗ್ ಒಳಗಡೆ ಏನ್ ಬರುತ್ತಪ್ಪ ಅಂತಂದ್ರೆ ದಿರ್ ಇಸ್ ಎ ಟ್ಯಾಗ್ ಕಾಲ್ಡ್ ಟೈಟಲ್ ಟ್ಯಾಗ್ ಅಂತ ಬರುತ್ತೆ. ಟೈಟಲ್ ಟ್ಯಾಗ್. ಇದಾದ್ಮೇಲೆ ಫಾಲೋಡ್ ಬೈ what we have body tag. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಹೆಡ್ ಟ್ಯಾಗ್ ಅಲ್ಲಿ ಬಂದ್ಬಿಟ್ಟು ವಾಟ್ ಹೆಡರ್ ಇನ್ಫಾರ್ಮೇಶನ್, ಟೈಟಲ್ ಆಗಿರ್ಬೋದು. ಇಲ್ಲಿ ಏನೇನ್ ಮಾಡ್ತೀವಿ ನಾವು ಅಂತ ಅಂದ್ರೆ, ಒಂದು ಫಸ್ಟು ಆ ಪೇಜ್ದು ಟೈಟಲ್ ಪ್ರಿಂಟ್ ಮಾಡೋದು, ಅದಾದ್ಮೇಲೆ ಒಂದಿಷ್ಟು ಜಾವಾ ಸ್ಕ್ರಿಪ್ಟ್ ಫೈಲ್ಸ್ ಅಂತ ಬರುತ್ತೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಅದಾದ್ಮೇಲೆ ಸಿ ಎಸ್ ಎಸ್ ಸ್ಟೈಲ್ಸ್ನ ಡಿಫೈನ್ ಮಾಡೋದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ, ಜಾವಾ ಸ್ಕ್ರಿಪ್ಟ್ ಆಯಿತು, ಮತ್ತೆ ಸಿ ಎಸ್ ಎಸ್ ಆಯಿತು. ಇದಾದ್ಮೇಲೆ ಮತ್ತೇನು ಮಾಡ್ತಾ ಹೋಗ್ತೀವಿ ನಾವು ಹೆಡ್ ಸೆಕ್ಷನ್ನಲ್ಲಿ ಅಂತ ಹೇಳ್ತಾ ಹೋದ್ರೆ, ಇಷ್ಟು ಮೈನ್ ಆಗಿ ಇಷ್ಟು ಕಾನ್ಸೆಪ್ಟ್ಸ್ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಸಿ ಡಿ ಎನ್ ಅಂತ ಹೇಳ್ತೀವಿ, ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅಂತ. ಓಕೆ, ಈ ಸಿ ಡಿ ಎನ್ ಅಂದ್ರೆ ದೀಸ್ ಆರ್ ನಥಿಂಗ್ ಬಟ್ ಲೈಬ್ರರೀಸ್ ಅಂತಂದ್ರೆ ನೀವು ಹೆಡರ್ ಫೈಲ್ಸ್ ಯೂಸ್ ಮಾಡ್ತಿರಲ್ಲ ಸಿ ಮತ್ತೆ C++ ಅಲ್ಲಿ, ಅದೇ ತರ ಇಲ್ಲೂ ನಾವು ಒಂದಿಷ್ಟು ಲೈಬ್ರರೀಸ್ನ ಯೂಸ್ ಮಾಡ್ಕೊಂತೀವಿ. ಅವುಗಳನ್ನ ಇಲ್ಲೆಲ್ಲ ಏನ್ ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಇನ್ಕ್ಲೂಡ್. ಎಲ್ಲಿ? ಹೆಡ್ ಸೆಕ್ಷನ್ ಅಲ್ಲಿ. ಬಾಡಿ ಸೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಆಕ್ಚುಯಲ್ ಎಚ್ ಟಿ ಎಮ್ ಎಲ್ ಟ್ಯಾಗ್ಸ್ ನ ಇಲ್ಲಿ ಬರಿತಾ ಹೋಗ್ತೀವಿ ನಾವು. ಎಚ್ ಟಿ ಎಮ್ ಎಲ್ ಟ್ಯಾಗ್ಸ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಇರ್ಬೋದು, ಪ್ಯಾರಾಗ್ರಾಫ್ ಇಲ್ಲಿ ಓಪನ್ ಆಗಿದೆ, ಪ್ಯಾರಾಗ್ರಾಫ್ ಇಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ಬೇರೆ ಬೇರೆ ಟ್ಯಾಗ್ಸ್ಗಳನ್ನ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಬಾಡಿನಲ್ಲಿ ಬರಿತಾ ಹೋಗ್ತೀವಿ. ಒಂದು ಅರ್ಥ ಮಾಡ್ಕೋಬೇಕು, ನಾವು ಬಾಡಿನಲ್ಲಿ ಏನ್ ಬರ್ದಿರ್ತೀವಿ ಅದು ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿ ಪ್ರಿಂಟ್. ಗಾಟ್ ಇಟ್? ನಮಗೆ ಬ್ರೌಸರ್ ಅಲ್ಲಿ ಕಾಣೋದು ಅದೇ, ಹೆಡ್ ಅಲ್ಲಿ ಇರೋದೆಲ್ಲ ಕಾಣಲ್ಲ, ಬಾಡಿನಲ್ಲಿ ಏನಿರುತ್ತೆ ಆ ಕಂಟೆಂಟ್ ನಮಗೆ ಕಾಣ್ತಾ ಹೋಗುತ್ತೆ. ಗೊತ್ತಾಯ್ತಾ? ದಿಸ್ ಈಸ್ ವಾಟ್ ಸ್ಟ್ರಕ್ಚರ್ ಆಫ್ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ ಅಂತ. ಇಲ್ಲಿ ಒಂದು ಟ್ಯಾಗ್, ಎಚ್ ಟಿ ಎಮ್ ಎಲ್ ಅನ್ನೋದು ಒಂದು ಟ್ಯಾಗ್, ಇದ್ರೊಳಗಡೆ ಬೇರೆ ಟ್ಯಾಗ್ಸ್ ಎಲ್ಲ ಹಾಕ್ತಾ ಇದೀವಿ. ಹೆಡ್, ಟೈಟಲ್, ಬಾಡಿ ಮತ್ತೆ ಪ್ಯಾರಾಗ್ರಾಫ್ ಇದೆಲ್ಲ ಹಾಕ್ತಾ ಇದೀವಿ. ಅಂದ್ರೆ ಒಂದು ಟ್ಯಾಗ್ ಒಳಗಡೆ ಇನ್ನೊಂದು ಟ್ಯಾಗ್ ನ ಹಾಕಿದ್ರೆ ನಾವು ಏನಂತ ಕರಿತೀವಿ, ಅದನ್ನ ನೆಸ್ಟಿಂಗ್ ಆಫ್ ಟ್ಯಾಗ್ಸ್.
ನೆಸ್ಟಿಂಗ್ ಆಫ್ ಟ್ಯಾಗ್ಸ್. ಇಲ್ಲಿ ನಾವು ಈ ತರ ನೆಸ್ಟಿಂಗ್ ಏನ್ ಮಾಡ್ತಾ ಹೋಗ್ಬೋದು, ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್. ಓಕೆ, ಸೊ ಈ ನೆಸ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು ಏನು ಹೇಳಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಟ್ಯಾಗ್ಸ್ ಬಗ್ಗೆ. ದಿಸ್ ಇಸ್ ವಾಟ್ ಸ್ಟ್ರಕ್ಚರ್ ಆಯ್ತು. ಇವಾಗ ಟ್ಯಾಗ್ಸ್ ಬಗ್ಗೆ ನೋಡ್ಬೇಕು. ಏನು ಟ್ಯಾಗ್ ಅಂತ ಅಂದ್ರೆ, ಸಿ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಸೊ ಈ ಟ್ಯಾಗ್ ಮಧ್ಯದಲ್ಲಿ ಏನು ಹಾಕಿರ್ತೀವಿ ನಾವು, ಇದು ಪ್ಯಾರಾಗ್ರಾಫ್ ಅಂತ ಅಂದ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್ ಆಲ್, ಗುಡ್ ಮಾರ್ನಿಂಗ್ ಆಲ್. ಇದು ಪ್ಯಾರಾಗ್ರಾಫ್ ಓಪನಿಂಗು, ಇದು ಪ್ಯಾರಾಗ್ರಾಫ್ ಕ್ಲೋಸಿಂಗ್, ಇದು ಫಾರ್ವರ್ಡ್ ಸ್ಲ್ಯಾಶ್. ಓಕೆನಾ? ಸೊ ಇಲ್ಲಿ ಇರೋ ಕಂಟೆಂಟ್ ಇದೆಯಲ್ಲ, ಗುಡ್ ಮಾರ್ನಿಂಗ್ ಆಲ್ ಅನ್ನೋದು, ಇದು ಬ್ರೌಸರ್ ಅಲ್ಲಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಈ ಟ್ಯಾಗ್ ಅಲ್ಲಿ ಇರುವಂತ ಕಂಟೆಂಟ್ ಬ್ರೌಸರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಟ್ಯಾಗ್ಸ್ ಮಾಡೋದು ಅದನ್ನೇ, ಅದರಲ್ಲಿರೋ ಕಂಟೆಂಟ್ ಏನ್ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಈ ಟ್ಯಾಗ್ದು ಏನು ರೆಸ್ಪೆಕ್ಟಿವ್ ವಾಟ್ ಸ್ಟೈಲ್ ಇರುತ್ತೆ, ಬಿಹೇವಿಯರ್ ಇರುತ್ತೆ, ಅದು ಇಲ್ಲಿ ಅಪ್ಲೈ ಆಗಿರುತ್ತೆ. ಬ್ರೌಸರ್ ಅಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ಆಲ್ ಅಂತ ಪ್ರಿಂಟ್ ಆಗಿರುತ್ತಲ್ಲ ಅವಾಗ. ಗೆಟಿಂಗ್? ಓಕೆ, ದಿಸ್ ಈಸ್ ವಾಟ್ ದಿ ಟ್ಯಾಗ್ಸ್. ಸೊ ಇವಾಗ ಟ್ಯಾಗ್ಸ್ ಆದ್ಮೇಲೆ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಸಿಂಪಲ್ ಆಗಿ ಒಂದು HTML ಪೇಜ್ ನ ಕ್ರಿಯೇಟ್ ಮಾಡೋಣ. ಏನ್ ಮಾಡೋಣ ನಾವು, HTML ಪೇಜ್ ನ ಕ್ರಿಯೇಟ್ ಮಾಡೋಣ. HTML ಪೇಜ್ ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ, ಒಂದು ಎಡಿಟರ್ ಬೇಕು. ಎಡಿಟರ್ ಅಂದ್ರೆ ಎಲ್ಲಿ ನಾವು ಟೈಪ್ ಮಾಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಎ ಎಡಿಟರ್. ಎಲ್ಲಿ ಟೈಪ್ ಮಾಡ್ಬೋದು, ನೋಟ್ ಪ್ಯಾಡ್ ಅಲ್ಲಿ ಮಾಡ್ಬೋದು, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅಲ್ಲಿ ಮಾಡ್ಬೋದು. ಓಕೆನಾ? ಆಮೇಲೆ ಬೇರೆ ಎಡಿಟರ್ಸ್ ಎಲ್ಲ ಬರ್ತಾ ಹೋಗುತ್ತೆ. ವಾಟ್ ಇಸ್ ದಟ್, VA ಎಡಿಟರ್ ಅಂತ ಹೇಳ್ತೀವಿ, ಸಬ್ಲೈಮ್ ಅಂತ ಹೇಳ್ತೀವಿ, ಆಮೇಲೆ ರೀಸೆಂಟ್ ಆಗಿ ಬಂದಿರೋ VS ಕೋಡ್ ಅಂತ ಹೇಳ್ತೀವಿ. ಯಾವ್ದಾದ್ರು ಎಡಿಟರ್ ತಗೊಂಡು ನೀವೇನ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ ಸರ್? ಬೇರೆ ಬೇರೆ ಎಡಿಟರ್ಸ್ ಇದೆಯಲ್ಲ, ವಿಚ್ ಒನ್ ಈಸ್ ಬೆಟರ್? ಸಿ, ಬೆಟರ್ ಅಂತ ನಾವು ಹೇಳಲಿಕ್ಕಾಗಲ್ಲ, ನಿಮ್ಮ ನೀಡ್ ಏನಿದೆ. ಓಕೆನಾ? ನಿಮ್ಮ ವಾಟ್ HTML ನೀವು ತುಂಬಾ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಪ್ಪ, ಸಮ್ ವಾಟ್ ಬಿಟ್ ಹೈ ಲೆವೆಲ್ ಪ್ರಾಜೆಕ್ಟ್ ಅಂತಂದ್ರೆ, ನೀಡ್ ಟು ಗೋ ಫಾರ್ VS ಕೋಡ್, ವಿಜುವಲ್ ಸ್ಟುಡಿಯೋ ಕೋಡ್. ದಿಸ್ ಈಸ್ ವಾಟ್ ದಿ ಟ್ರೆಂಡಿಂಗ್ ಒನ್ ನೌ. ಓಕೆ, ಸೊ ಇಲ್ಲಿ ನಾವು ಯೂಸ್ ಮಾಡೋದಕ್ಕೆ, ಒಳ್ಳೆ ಎಡಿಟರ್ನ ಯೂಸ್ ಮಾಡೋದಕ್ಕೆ ಏನು ವಾಟ್ ಅಗತ್ಯ ಇದೆ ಅನ್ನೋದನ್ನ ನೀವುಗಳು ಕೇಳ್ಬೋದು. ಸೊ ಅಗತ್ಯ ಏನಿಲ್ಲ, ಒಂದು ಇಂಟೆಲಿಜೆನ್ಸ್ ಇದೆ. ನಾವೇನಾದ್ರು ತಪ್ಪು ಮಾಡಿದ್ರೆ ಪ್ರಾಂಪ್ಟ್ ಮಾಡುತ್ತೆ. ಆಮೇಲೆ ಏನಾದ್ರೂ ಎರರ್ ಇದ್ರೆ ಅದನ್ನ ಡಿಬಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ಒಂದಿಷ್ಟು ಸಜೆಷನ್ಸ್ ಕೊಡುತ್ತೆ ಟೈಪ್ ಮಾಡ್ಬೇಕಾದ್ರೆ. ದೀಸ್ ಆರ್ ವಾಟ್ ಡಿಫ್ರೆಂಟ್ ಅಡ್ವಾಂಟೇಜಸ್. ಅರ್ಥ ಆಗ್ತಿದೆಯಾ? ಇದ್ರದ್ದೊಂದು ವಿಡಿಯೋ ಇದೆ, ಎಡಿಟರ್ ಏನ್ ಬೇಕಪ್ಪ, ಏನಕ್ಕೆ ಬೇಕು ಅಂತ. ಆ ವಿಡಿಯೋನ ನಾನು ಶೇರ್ ಮಾಡಿರ್ತೀನಿ, ಬೆಟರ್ ಟು ಗೋ ವಿತ್ ದಟ್. ಓಕೆ, ವಿಡಿಯೋ ಲಿಂಕ್ನ ಶೇರ್ ಮಾಡಿರ್ತೀನಿ, ನೀವು ಆ ವಿಡಿಯೋನ ನೋಡ್ಕೋಬೇಕು. ಇವಾಗ ನಾನು ಜಸ್ಟ್ ಸದ್ಯಕ್ಕೆ ಇವಾಗ ಟೈಮಿಂಗ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್, ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಯೂಸ್ ಮಾಡಿಕೊಂಡು ಒಂದು HTML ಡಾಕ್ಯುಮೆಂಟ್ನ ಏನು ಮಾಡ್ತಾ ಹೋಗ್ತೀನಿ, ಐ ಯೂಸ್ ಟು ಕ್ರಿಯೇಟ್. ಸೊ ಲೆಟ್ಸ್ ಕಮ್ ಟು ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್. ನಾನು ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಓಪನ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಸೊ ವಾಯ್ಸ್ ಕ್ಲಾರಿಟಿ ಇದೆಯೇನಪ್ಪ? ಯಾರಾದರೂ ಸ್ವಲ್ಪ ಅಕ್ನಾಲೇಜ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಕ್ಲಾರಿಟಿ ಇದೆಯಾ, ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ? ಎಸ್, ಓಕೆ, ದಟ್ಸ್ ಫೈನ್. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಈ HTML ಪೇಜಸ್ಗೆ ಎಕ್ಸ್ಟೆನ್ಷನ್ ಏನು ಅಂತ ಹೇಳ್ತೀವಿ ನಾವು. ಅಂದ್ರೆ .txt ಅಂತ ಕರೆದ್ರೆ ಟೆಕ್ಸ್ಟ್ ಫೈಲ್, .html ಅಥವಾ .htm, ಈ ಎಕ್ಸ್ಟೆನ್ಷನ್ಸ್ನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ, ದೀಸ್ ಆರ್ ದಿ ಎಕ್ಸ್ಟೆನ್ಷನ್ಸ್ ವಿ ಯೂಸ್ ಟು ಯೂಸ್ ವಾಟ್ ವೈಲ್ ಸೇವಿಂಗ್ ದಿ HTML ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ಗೆ ಬಂದ್ಬಿಟ್ಟು ನಾವೇನು ಮಾಡ್ತಾ ಹೋಗೋಣ, ವಿ ಯೂಸ್ ಟು ವರ್ಕ್. ಎಲ್ಲಿದೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್? ಓಕೆ, ಕ್ಲಿಯರ್. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ಬಿಡ್ತೀನಿ, ಮುಂಚೆನೆ ಸೇವ್ ಮಾಡ್ಕೊಂಬಿಡಿ. ನೀವು ಮುಂಚೆನೆ ಏನು ಮಾಡ್ಕೋಬೇಕು, ಸೇವ್ ಮಾಡ್ಕೊಳ್ಳಿ. ಏನಂತ ಸೇವ್ ಮಾಡ್ಕೊತೀರಾ ನೀವು? ಸಿ, ಇಲ್ಲಿ ಯಾರೋ ದೇವರಾಜ್ ಅಂತ, ನಾಟ್ ಸೈನ್ಡ್ ಇನ್ ಆರ್ ಎಕ್ಸ್ಟರ್ನಲ್ ಯೂಸರ್ ಗೆಸ್ಟ್ ಈಸ್ ವೈಟಿಂಗ್ ಇನ್ ಲಾಬಿ. ಸೊ ಇವಾಗ ನಾನು ಯಾರನ್ನೂ ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ, ನೀವು ವೆಬ್ಎಕ್ಸಿಗೆ ಲಾಗಿನ್ ಆಗಿ ಜಾಯಿನ್ ಆಗಿ. ಗೆಟಿಂಗ್? ಓಕೆ, ಸಿ ನಾನು ಸೇವ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ S,
ವಾಟ್ ಐ ಯೂಸ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂತಂದರೆ ನಾನು ಸೇವ್ ಮಾಡಬೇಕು ಬೈ ಗಿವಿಂಗ್ ಪ್ರಾಪರ್ ನೇಮ್. ಸೇವ್ ಆ್ಯಸ್ ಕೊಡ್ತೀನಿ ಇಲ್ಲಿ. ಏನಂತ ತಗೋಣ ನಾನು, ಎಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಅಂತಂದರೆ ಬೆಟರ್ ಡೆಸ್ಕ್ಟಾಪ್ ಮೇಲೆ ಸದ್ಯಕ್ಕೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಅಂತ ಹಾಕ್ತಾ ಇದ್ದೀನಿ, ಫಸ್ಟ್ ಡಾಟ್ ಎಚ್ ಟಿ ಎಮ್ ಎಲ್. ನೋಡ್ತಾ ಬನ್ನಿ, ಇವಾಗ ನಾನು ಫಸ್ಟ್ ಡಾಟ್ ಎಚ್ ಟಿ ಎಮ್ ಎಲ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ನಾನು ಅಂತಂದರೆ ಐ ಯೂಸ್ ಟು ಸ್ಟಾರ್ಟ್ ವಿತ್ ಎಚ್ ಟಿ ಎಮ್ ಎಲ್. ಇದೆ ದಿಸ್ ಈಸ್ ವಾಟ್ ಇಂಟೆಲಿಜೆನ್ಸ್ ಐ ಟೋಲ್ಡ್. ಇಲ್ಲಿ ನಮಗೆ ಏನು ಸಿಗುತ್ತಪ್ಪ ಅಂದರೆ ಸಜೆಷನ್ ಸಿಗುತ್ತೆ. ಎಚ್ ಟಿ ಎಮ್ ಎಲ್ ಓಪನ್ ಆಯಿತು, ಇವಾಗ ಎಚ್ ಟಿ ಎಮ್ ಎಲ್ ಏನಾಯ್ತಪ್ಪ ಅಂದರೆ ಕ್ಲೋಸ್ ಆಗಿದೆ. ಇದ್ರ ಒಳಗಡೆ ಏನು ಸಿಗುತ್ತಪ್ಪ ಅಂದರೆ ಬೇರೆ ಟ್ಯಾಗ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಪುಟ್. ಹೆಡ್ ಇದೆ ಇಲ್ಲಿ, ಸ್ವಲ್ಪ ಇಂಡೆಂಟೇಷನ್ ಕೊಡ್ತಾ ಇದ್ದೀನಿ ನಾನು, ನೆನ್ಪಿಟ್ಕೋಬೇಕು. ಇಂಡೆಂಟೇಷನ್ ಅಂದರೆ ಸ್ಪೇಸಿಂಗ್. ಇಲ್ಲಿದೆ ಅಂದರೆ ನಾನೊಂದು ಟ್ಯಾಬ್ ಕೀ ಹೊಡಿತಾ ಇದ್ದೀನಿ, ದಟ್ ಈಸ್ ವಾಟ್ ಟ್ಯಾಬ್ ಸ್ಪೇಸ್. ಹೆಡ್ ಒಳಗಡೆ ಏನು ಬರುತ್ತಪ್ಪ, ಇಲ್ಲಿ ಇನ್ನೊಂದು ಟ್ಯಾಬ್ ಸ್ಪೇಸ್ ಹೊಡೆದ್ಬಿಟ್ಟು ಟೈಟಲ್ ಹಾಕ್ತಾ ಇದ್ದೀನಿ ನಾನು. ಓಕೆ, ಟೈಟಲ್ ಒಳಗಡೆ ಏನಾಗ್ತಾ ಇದ್ದೀನಿ ನಾನು, ಇಲ್ಲಿ ಮತ್ತೆ ಟ್ಯಾಬ್ ಸ್ಪೇಸ್ ಹೊಡೆದ್ಬಿಟ್ಟು ವೆಲ್ಕಮ್ ಟು ವಾಟ್ ಐ ಪಿ. ಓಕೆ, ಇದು ಹೆಡ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ. ಇಲ್ಲ ಒಂದು ಇದು ಟೈಟಲ್ ಏನು ಕೊಟ್ಟಿರೋಣ ಅಂದ್ರೆ ಫಸ್ಟ್ ಪೇಜ್ ಅಂತ ಕೊಟ್ಟಿರೋಣ ಅಂತ, ಫಸ್ಟ್ ಪೇಜ್. ಸೊ ನೆಕ್ಸ್ಟ್ ಇಲ್ಲಿ ಬಾಡಿ ಓಪನ್ ಆಗಿದೆ, ಬಾಡಿ ಏನಾಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಈ ಬಾಡಿ ಒಳಗಡೆ ನಾವು ಏನು ಹಾಕಿರ್ತೀವಿ ಅದು ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಮುಂಚೆನೇ ಹೇಳ್ದಂಗೆ. ಇಲ್ಲೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ಹೆಡ್ಡಿಂಗ್ ಟ್ಯಾಗ್ ಯೂಸ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಬೆಟರ್ ಟು ಗೋ ಫಾರ್ ಪ್ಯಾರಾಗ್ರಾಫ್. ಓಪನಿಂಗ್ ಆಯಿತು, ಕ್ಲೋಸಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ಯಾರಾಗ್ರಾಫ್ ಬಂದ್ಬಿಟ್ಟು ಇಲ್ಲಿ ನಾನು ವೆಲ್ಕಮ್ ಟು ವಾಟ್ ಐ ಪಿ. ಗೆಟಿಂಗ್ ಓಕೆ. ಸೊ ಇಷ್ಟೇ, ನಾನು ಇನ್ನೇನು ಮಾಡ್ತಾ ಇಲ್ಲ. ಒಂದು ಸಿಂಪಲ್ ಎಚ್ ಟಿ ಎಮ್ ಎಲ್ ಪೇಜ್ನ ಏನು ಮಾಡಿದ್ದಾಯಿತು, ಕ್ರಿಯೇಟ್ ಮಾಡಿದ್ದಾಯಿತು. ಇದನ್ನು ಆಲ್ರೆಡಿ ಸೇವ್ ಮಾಡಿದ್ದೀನಿ ನಾನು. ಸೇವ್ ಮಾಡಿದ್ಮೇಲೆ ಇದನ್ನು ನಾನು ಏನು ಮಾಡಬೇಕಪ್ಪ ಅಂತ ಐ ಯೂಸ್ ಟು ರನ್. ಓಕೆ, ಇದನ್ನು ಏನು ಮಾಡಬೇಕಾಗತ್ತೆ, ನಾನು ರನ್ ಮಾಡಬೇಕಾಗತ್ತೆ. ಇದನ್ನು ಎಲ್ಲಿ ರನ್ ಮಾಡಬೇಕಾಗತ್ತೆ, ಎಚ್ ಟಿ ಎಮ್ ಎಲ್ ಎಲ್ಲಿ ರನ್ ಆಗುತ್ತಪ್ಪ ಅಂದರೆ ಬ್ರೌಸರಲ್ಲಿ ರನ್ ಆಗುತ್ತೆ ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಇಲ್ಲಿ ನೋಡ್ತಾ ಬನ್ನಿ, ನಾನು ಈ ಡೆಸ್ಕ್ಟಾಪ್ ಮೇಲೆ ಏನು ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ ಫಸ್ಟ್ ಅಂತ ಆಲ್ರೆಡಿ ಏನಾಗಿದೆ, ಸೇವ್ ಆಗಿದೆ. ಐ ವಿಲ್ ಶೇರ್ ದಿ ಡೆಸ್ಕ್ಟಾಪ್. ಇಲ್ಲೇನಾಗಿದೆ, ಫಸ್ಟ್ ಅಂತ ಇದೆ. ಸೊ ಕಾಣಿಸ್ತಾ ಇದೆಯಾ, ಇಲ್ಲಿ ಗೂಗಲ್ ಕ್ರೋಮ್ ವಾಟ್ ಐಕಾನ್ ಬಂದಿದೆ, ಅದಾದ್ಮೇಲೆ ಏನಿದೆ ಫಾಲೋಡ್ ಬೈ ಫಸ್ಟ್ ಅಂತ. ವೆದರ್ ಇಟ್ ಈಸ್ ವಿಸಿಬಲ್, somebody can acknowledge. ಸ್ಕ್ರೀನ್ ಕಾಣಿಸ್ತಾ ಇದೆಯೇನಪ್ಪ, ಓಕೆ ದಟ್ಸ್ ಫೈನ್. ಇಲ್ಲಿ ಫಸ್ಟ್ ಅಂತ ಇದೆ, ಇಲ್ಲಿ ವಾಟ್ ಐಕಾನ್ ಸಿಂಬಲ್ ಬಂದಿದೆ ಗೂಗಲ್ ಕ್ರೋಮ್ದು. ಏನಪ್ಪ ಐಕಾನ್ ಏನಕ್ಕೆ ಬಂದಿದೆ ಅಂದರೆ ಈ ಪೇಜು ಬ್ರೌಸರಲ್ಲಿ ಓಪನ್ ಆಗೋದು ಅಂತ. ನಂದು ಡಿಫಾಲ್ಟ್ ಬ್ರೌಸರ್ ಬಂದ್ಬಿಟ್ಟು ಕ್ರೋಮ್ ಇದೆ, ಹಾಗಾಗಿ ಕ್ರೋಮ್ದು ಏನಾಗಿದೆಯಪ್ಪ ಇಲ್ಲಿ ಅಂತ ಅಂದರೆ ಐಕಾನ್ ಬಂದಿದೆ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ, ಕ್ರೋಮಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಾ ಇದೆ, ಹೌ ಡು ಯು ವಾಂಟ್ ಟು ಓಪನ್ ದಿಸ್ ಫೈಲ್. ಐ ಆಮ್ ಗೋಯಿಂಗ್ ಟು ಟೆಲ್ ದಟ್ ಗೂಗಲ್ ಕ್ರೋಮಲ್ಲಿ ಏನು ಮಾಡಪ್ಪ, ಓಪನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಗೂಗಲ್ ಕ್ರೋಮಲ್ಲಿ ಏನಾಗ್ತಾ ಇದೆ, ಓಪನ್ ಆಗ್ತಾ ಇದೆ. ಗೆಟಿಂಗ್. ಸೊ ಇವಾಗ ನೋಡ್ತಾ ಬರೋಣ, ನಾನು ಇದನ್ನ ಏನು ಮಾಡ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ನ ಏನು ಮಾಡ್ತಾ ಇದ್ದೀನಿ, ನಾನು ಶೇರ್ ಮಾಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿ ಔಟ್ಪುಟ್ ಕಾಣಿಸ್ತಾ ಇಲ್ಲ. ಇಲ್ಲಿ ಫಸ್ಟ್ ಡಾಟ್ ಎಚ್ ಟಿ ಎಮ್ ಎಲ್ ಏನಾಗಿದೆ, ಓಪನ್ ಆಗಿದೆ, ನಥಿಂಗ್ ಕಾಲ್ಡ್ ಔಟ್ಪುಟ್. ಏನಕ್ಕಪ್ಪ ಅಂದರೆ ಪ್ರಾಬಬಲಿ ಪೇಜಲ್ಲಿ ಏನಿರ್ಬೋದಪ್ಪ ಅಂದರೆ ಎರರ್ಸ್ ಇರ್ಬೋದು. ಏನು ಎರರ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ. ಎಚ್ ಟಿ ಎಮ್ ಎಲ್ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ದಿಸ್ ಈಸ್ ವಾಟ್ ಹೆಡ್ ಸೆಕ್ಷನ್, ದಿಸ್ ಈಸ್ ವಾಟ್ ಬಾಡಿ. ಇದಾದ್ಮೇಲೆ ಏನಿದೆಯಪ್ಪ ಅಂದರೆ ಪ್ಯಾರಾಗ್ರಾಫ್ ಸೆಕ್ಷನ್ ಇದೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಟೈಟಲ್ದು ನಾನು ಕ್ಲೋಸ್ ಮಾಡಿಲ್ಲ, ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ನಾನು. ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿರಲಿಲ್ಲ, ಈಗ ಹಾಕಿದ್ದೀನಿ. ಸೇವ್ ಮಾಡಿಬಿಟ್ಟು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ
ಬ್ರೌಸರ್ನ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ. ಸೊ ಇಲ್ಲಿ ವೆಲ್ಕಮ್ ಟು IP ಅಂತ ಪ್ರಿಂಟ್ ಆಗಿದೆಯೇನಪ್ಪ? ವೆದರ್ ಇಟ್ ಈಸ್ ವಿಸಿಬಲ್ ಬ್ರೌಸರ್, someone can acknowledge. ಎಸ್. ಸೊ ಇಲ್ಲಿ ವೆಲ್ಕಮ್ ಟು IP ಅನ್ನೋದು ನಾನು ಆ ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಹಾಕಿದ್ನಲ್ಲ, ಅದೇನಾಗಿದೆ, ಪ್ರಿಂಟ್ ಆಗಿದೆ. ಥ್ಯಾಂಕ್ ಯು ಆಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ, ಈ ಎಡಿಟ್ರಲ್ಲಿ ವಾಟ್ ಐ ಯೂಸ್ ಟು ಡೂ, ಎಡಿಟರ್ ಓಪನ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಕಂಟೆಂಟ್ ಹಾಕ್ತೀನಿ ನಾನು. ಏನು ಹಾಕ್ತೀನಪ್ಪ ಅಂತಂದರೆ, ಇನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕ್ತೀನಿ, ಇಲ್ಲ ಇನ್ನೊಂದು ಹೆಡ್ಡಿಂಗ್ ಟ್ಯಾಗ್ ಹಾಕ್ತೀನಿ ನಾನು. ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಗೋ ಫಾರ್ H1 ಟ್ಯಾಗ್. ಸೊ ಬನ್ನಿ ಇಲ್ಲಿ H1 ಅಲ್ಲಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ, ವಾಟ್ ಹೆಡ್ಡಿಂಗ್ ಅಂತ ಹಾಕಿರ್ತೀನಿ ನಾನು. ಸೊ ಹೆಡ್ಡಿಂಗ್ ಹಾಕ್ಬಿಟ್ಟು ಅಗೈನ್ ನಾನು ಬ್ರೌಸರಿಗೆ ಬಂದ್ಬಿಟ್ಟು ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ರಿಫ್ರೆಶ್ ದಿ ಬ್ರೌಸರ್. ಇಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದೀನಿ, ನೋಡ್ತಾ ಬರ್ಬೇಕು ನೀವು. ರಿಫ್ರೆಶ್ ಮಾಡಿದೆ, ಹೆಡ್ಡಿಂಗ್ ಕಾಣಿಸ್ತಾ ಇದೆಯಾ? ದಿಸ್ ಈಸ್ ವಾಟ್ ಅವರ್ ಫಸ್ಟ್ HTML ಪೇಜ್. ಗೆಟಿಂಗ್? ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ನಾನು ಏನು ರಿಫ್ರೆಶ್ ಮಾಡಿರ್ತೀನಿ, ಸಾರಿ ಏನು ಚೇಂಜಸ್ ಮಾಡಿರ್ತೀನಿ ಅದನ್ನು ಸೇವ್ ಮಾಡಿಬಿಟ್ಟು ಬ್ರೌಸರಲ್ಲಿ ವಾಟ್ ವಿ ಯೂಸ್ ಟು ಡೂ, ವಿ ಯೂಸ್ ಟು ರಿಫ್ರೆಶ್ ದಿ ಕಂಟೆಂಟ್ಸ್. ಗೆಟಿಂಗ್? ಸೊ ದಿಸ್ ಈಸ್ ಹೌ ದಿ HTML ವಾಟ್ ವಿಲ್ ವರ್ಕ್. ಗೆಟಿಂಗ್? ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ಸ್ನ ಐ ಯೂಸ್ ಟು ಶೇರ್ ವಿತ್ ಯು ಗೈಸ್. ಬಿಫೋರ್ ದಟ್ ನಾನು ಶೇರ್ ಆಗ್ತಿರೋದನ್ನ ಬ್ರೌಸರ್ ವಿಂಡೋ ಸ್ಟಾಪ್ ಮಾಡಿದ್ದೀನಿ. ಬೆಟರ್ ವಿ ನೀಡ್ ಟು ಗೋ ಫಾರ್ ಅವರ್ ವೈಟ್ ಬೋರ್ಡ್. ಬಿ ಆನ್ಲೈನ್. ಎಸ್. ಸೊ ಇವಾಗ ಫಸ್ಟ್ HTML ಏನು ನೋಡಿದ್ದಾಯಿತು, ನಾವು ಪೇಜಸ್ ನೋಡಿದ್ದಾಯಿತು. HTML ಪೇಜ್ ನೋಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅಂದರೆ, ಐ ಯೂಸ್ ಟು ಗೋ ಫಾರ್ ವಾಟ್ ಟೈಪ್ಸ್ ಆಫ್ ಟ್ಯಾಗ್ಸ್. ಟೈಪ್ಸ್ ಆಫ್ ಟ್ಯಾಗ್ಸ್ ಯಾವ್ದ್ಯಾವ್ದಿದೆ, ಟ್ಯಾಗ್ಸ್ ಟೈಪ್ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಯಾವ ಟ್ಯಾಗ್ ಅಂತ ಹೇಳ್ತೀವಿ ನಾವು, ಫಸ್ಟು ವಾಟ್ ಪೇರ್ಡ್ ಟ್ಯಾಗ್. ಪೇರ್ಡ್ ಟ್ಯಾಗ್. ನೆಕ್ಸ್ಟ್ ಬಂದ್ಬಿಟ್ಟು ಅನ್ಪೇರ್ಡ್ ಟ್ಯಾಗ್ ಅಂತ ಹೇಳ್ತೀವಿ. ಅನ್ಪೇರ್ಡ್ ಟ್ಯಾಗ್ ಅಂತ. ಏನು ಪೇರ್ಡ್ ಟ್ಯಾಗ್ ಅಂತ ಅಂದರೆ, ಇಲ್ಲಿ HTML ಓಪನ್ ಆಯಿತು, HTML ನೆಕ್ಸ್ಟ್ ಕ್ಲೋಸ್ ಆಗಬೇಕು. ಇದು ಓಪನಿಂಗು, ಇದು ಕ್ಲೋಸಿಂಗು, ಇದು ಪೈರ್ ಆಗುತ್ತೆ. ಇದು ಒಂದು ಪೈರ್ ಅಂದರೆ ಒಂದು ಜೋಡಿ. ಓಕೆನಾ? ಸೊ ಇಲ್ಲಿ ಓಪನ್ ಆದಮೇಲೆ ಕ್ಲೋಸ್ ಆಗಬೇಕು. ಇಂಥದನ್ನ ಓಪನ್ ಆದಮೇಲೆ ಕ್ಲೋಸ್ ಇದೆರಡು ಜೊತೆಗಿರಬೇಕು. ಇಂಥದನ್ನ ಪೈರ್ಡ್ ಟ್ಯಾಗ್ ಅಂತ ಹೇಳ್ತೀವಿ. ಒಂದಿಷ್ಟು ಟ್ಯಾಗ್ಗಳಿರುತ್ತೆ. ಇದು ಬ್ರೇಕ್ ಟ್ಯಾಗ್ ಅಂತ ಕರಿತೀವಿ. ಓಕೆನಾ? ಬ್ರೇಕ್ ಟ್ಯಾಗ್ ಬಂದ್ಬಿಟ್ಟು ಅನ್ಪೇರ್ಡ್ ಟ್ಯಾಗ್. ಇದಕ್ಕೆ ಜೋಡಿ ಇರಲ್ಲ. ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ, ಇದು ಲೈನ್ ಬ್ರೇಕ್ನ ಇನ್ಸರ್ಟ್ ಮಾಡುತ್ತೆ, \n ಥರ ವರ್ಕ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಅದಾದಮೇಲೆ ಇಮೇಜ್ ಟ್ಯಾಗ್ ಬರುತ್ತೆ. ಗೆಟಿಂಗ್? ಸೊ ಅದಾದಮೇಲೆ ಇನ್ನೊಂದಿಷ್ಟು ಟ್ಯಾಗ್ ಬರುತ್ತೆ, ಯಾವುದು ಹಾರಿಜೆಂಟಲ್ ರೂಲ್ ಅಂತ, ಒಂದು ಹಾರಿಜೆಂಟಲ್ ಲೈನ್ನ ಹಾಕುತ್ತೆ. ಓಕೆ, ಇದೆಲ್ಲ ಏನಂತ ಕರಿತಾ ಇದ್ದೀವಿ ನಾವುಗಳು, ಈ ಥರ ಜೋಡಿ ಇಲ್ದಿರೋದನ್ನ ಅನ್ಪೇರ್ಡ್ ಟ್ಯಾಗ್ಸ್ ಅಂತ ಕರಿತೀವಿ. ಜೋಡಿ ಇರೋದನ್ನ ಏನಂತ ಕರಿತೀವಿ, ಪೇರ್ಡ್ ಟ್ಯಾಗ್ಸ್ ಅಂತ. ಜೋಡಿ ಇರೋ ಟ್ಯಾಗ್ಗಳು ಏನು ಮಾಡುತ್ತೆ, ಇಲ್ಲಿ ಒಳಗಡೆ ಏನಾದ್ರು ಕಂಟೆಂಟ್ ಹಾಕಿದ್ರೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ನಾವು ಪ್ಯಾರಾಗ್ರಾಫ್ ಅಂತ ಹೇಳಿ ಅಲ್ಲೇನು ಮಾಡಿದ್ವಿ, ವೆಲ್ಕಮ್ ಟು ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಅಂತ ಹಾಕಿದ್ವಿ. ಸೊ ಅದರಲ್ಲಿರೋ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ತು. ಸರ್ ಹಾಗಾದ್ರೆ ಇದಕ್ಕೆ ಜೋಡಿನೇ ಇಲ್ಲ, ಒಳಗಡೆ ಕಂಟೆಂಟ್ ಇರಲ್ವಾ? ಕಂಟೆಂಟ್ ಇರಲ್ಲ. ಬ್ರೇಕ್ ಅಂತ ಅಂದರೆ ನ್ಯೂ ಲೈನ್. ಹಾರಿಜೆಂಟಲ್ ರೂಲ್ ಅಂತ ಅಂದರೆ ಒಂದು ಅಡ್ಡಗೆರೆ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಮೇಜ್ ಅಂದರೆ ಒಂದು ಇಮೇಜ್ನ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಅಲ್ಲಿ ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ದಿ ಟ್ಯಾಗ್ ಕ್ಲಾಸಿಫಿಕೇಶನ್. ಗಾಟ್ ಇಟ್? ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ಸ್. ಆಮ್ ಐ ಕ್ಲಿಯರ್? ಅರ್ಥ ಆಗ್ತಿದ್ದೀನಪ್ಪ?
ಸಿ ಒಂದು ಕೆಲಸ ಮಾಡೋಣ ಇವಾಗ. ನಾವೇನು ಮಾಡ್ತಾ ಹೋಗೋಣಪ್ಪ ಅಂತಂದರೆ, ಒಟ್ಟು ಇವಾಗ ಯಾರದು ಅಡ್ಮಿಟ್ ಮಾಡ್ಕೊಂಡಿದ್ದೀನಿ ನಾನು ಮೀಟಿಂಗಿಗೆ. ಹಾಲೇಶ್, ಆ ವೆಬೆಕ್ಸಿಗೆ ಲಾಗಿನ್ ಆಗಿ ನೀವು ಅದ್ರ ಮುಖಾಂತರ ನೀವು ಮೀಟಿಂಗ್ ಜಾಯ್ನ್ ಆಗ್ರಪ್ಪ. ನಾಳೆಯಿಂದ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನೀವು ಗೆಸ್ಟ್ ಆಗಿ ಬಂದರೆ ನಾನು ಐ ವಿಲ್ ನಾಟ್ ಅಲೋ. ಅರ್ಥ ಆಗ್ತಿದ್ದೀನಪ್ಪ ಹಾಲೇಶ್? ಸೊ ಇವಾಗ ಒಂದು ಸ್ವಲ್ಪ ಒಟ್ಟು ಕಾನ್ಸೆಪ್ಟ್ಸ್ ಏನೇನು ಗೊತ್ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣಂತೆ. ಇಷ್ಟು HTML ಇದಾಯಿತು, ಕಾನ್ಸೆಪ್ಟ್ಸ್ ಆಯಿತು. ನಾಳೆಯಿಂದ ಬೇರೆ ಬೇರೆ ಟ್ಯಾಕ್ಸ್ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇವಾಗ ನಾವು ಮಾಡ್ತಾ ಇರೋ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಾಗ್ತಾ ಇದೆಯಾ? ಅನುಷಾ, MK, ಇಲ್ಲಿ ತನಕ ಕ್ಲಾರಿಟಿ ಇದೆಯಾ? ಓಕೆ. ಮತ್ತೆ ಅರ್ಪಿತಾ, ಕ್ಲಾರಿಟಿ ಇದೆಯೇನಮ್ಮ? ಸರ್ ಕ್ಲಾರಿಟಿ ಇದೆ, ಅರ್ಥ ಆಗ್ತದೆ ಸರ್ ಕ್ಲಾಸಸ್. ದಟ್ಸ್ ಫೈನ್. ಆಲೇಶ್ SS, ಇವನು ಯಾರಪ್ಪ ಇವನು? ಆಲೇಶ್ ಇದಾನೋ ಇಲ್ವೋ? ಸ್ಟೂಡೆಂಟ್ ಇದಾನೇನಪ್ಪ ಆಲೇಶ್? ನೀನು ಪ್ರತಿ ಸರಿ ಗೆಸ್ಟ್ ಆಗಿ ಏನಕ್ಕೆ ಅಡ್ಮಿಟ್ ಆಗ್ತಿ? ಸರ್ ಇದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಅದು ಡೈರೆಕ್ಟ್ ಆಗಿ ಹೊಡೆದಿ ಸರ್, ಅದು ಗೆಸ್ಟ್ ಡೈರೆಕ್ಟ್ ಆಗಿ ಹೊಡಿಬೇಡ ಮಾರಾಯ. ವೆಬೆಕ್ಸ್ ಆಪ್ ಇನ್ಸ್ಟಾಲ್ ಮಾಡ್ಕೋ, ಅದ್ರ ಮುಖಾಂತರ ನೀನು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಇದು ಮಾಡಪ್ಪ. ನನಗಿಲ್ಲಿ ಭಾರಿ ಡಿಸ್ಟರ್ಬ್ ಆಗುತ್ತೆ, ಆಯ್ತಾ? ಅದಾದ್ಮೇಲೆ ಲಿಂಗರಾಜು ಆರ್, ಅರ್ಥ ಆಗ್ತಿದ್ದೀನಪ್ಪ ರಾಜು? ನೆಕ್ಸ್ಟ್ ಬಂದ್ಬಿಟ್ಟು ಯಾರಿರು? ನಿವೇದಿತಾ HM, ಅರ್ಥ ಆಗ್ತಿದ್ಯೋ ಅಥವಾ ಸುಮ್ಮನೆ ಒಟ್ಟು ಆನ್ಲೈನ್ ಕ್ಲಾಸಸ್ ಅನ್ನಿಸ್ತಾ ಇದೆಯಾ? ಇಲ್ಲ ಸರ್, ಅರ್ಥ ಆಗ್ತಿದೆ ಸರ್. ಸಂದೀಪ್, ಸರ್ ಹೋಗ್ತಿದ್ದೀನಪ್ಪ ತಲೆಗೆ? ಸರ್. ದೆನ್ ಫಾಲೋಡ್ ಬೈ ವಿನಾಯಕ KJ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇನು ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಕೊಳೋ. ಓಕೆ, ಸೊ ದಟ್ಸ್ ಇಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ, ವಿ ಯೂಸ್ ಟು ಗೋ ಫಾರ್ ಒಟ್ಟು ಬೇರೆ ಬೇರೆ ಟ್ಯಾಕ್ಸ್ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಪ್ರಾಬಬ್ಲಿ ಇನ್ 1 or 2 ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಮುಗಿಸ್ಕೊಳ್ಳೋಣಂತೆ. ಲೆಟ್ಸ್ ಸಿ ಹೌ ದಿ ಥಿಂಗ್ಸ್ ವಿಲ್ ಗೋ ಆನ್. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸರ್.